ಗೈಸ್ ಈ ಟ್ರೆಕ್ಕಿಂಗ್ ಕರ್ಕೋಗೋ ಹುಡುಗನ್ನೇ ಕಾಯೋದಿಷ್ಟೊತ್ತಾಗೈತೆ ನೋಡಿ ಅಲ್ಲವನೇ ಅವ್ನು ಯಾವನ್ ಗುರು ನಮ್ಮ ಗ್ಯಾಂಗಲ್ಲಿ ಒಬ್ಬ ಎಲ್ಲೋ ಯುದ್ಧ ಮಾಡಕ್ ಹೋಗೋನೆ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಕ್ಕೆ ಅಂತ ರಾತ್ರಿನೇ ಹೋದ, ಇನ್ನೂ ಬಂದಿಲ್ಲ ಗೈಸ್. ಬನ್ನಿ ಅದೇ ನಾವೇ ಹೋಗೋಣ ಹಿಂಗ ಹಿಂಗ್ ನಡ್ಕೊಂಡು ಹೋದ್ರೆ ನಾವು ಏನ್ ಕಾಡೊಳಗೆ ಹಿಂಗ್ ನಡ್ಕೋಗಕ್ಕೆ ಏನ್ ಕಷ್ಟನಾ? ಅದೇ ಟ್ರೆಕ್ಕಿಂಗ್. ನೆಟ್ವರ್ಕ್ ಇರ್ಲಿಲ್ಲ ಬೆಳಗ್ಗೆ ಎದ್ದಾಗ. ಇವ್ರು ಇಷ್ಟೊಂದು ನೋಡಿ ಪೇಷನ್ಸ್ ಅಲ್ಲಿ ನಿತ್ತವ್ರೆ ಅಂತ ಅಂದ್ರೆ ಯಾಕೆ ಹೇಳಿ? ಟ್ರೆಕ್ಕಿಂಗಿಗೆ ಹೋಗಕ್ಕಲ್ಲ, ಆ ಟ್ರೆಕ್ಕಿಂಗ್ ಹುಡುಗಿರ್ನ ಜೊತೆ ಕರ್ಕ ಬರ್ತೀನಿ ಅಂತ ಹೇಳ್ದ. ಅದಕ್ಕೋಸ್ಕರ ಅಣ್ಣ ಇನ್ನೂ 10 ನಿಮಿಷ ಆದ್ರೂ ಪರವಾಗಿಲ್ಲ, ನಾವು ಕಾಯ್ತೀವಿ ಅಣ್ಣ, ನೀನ್ ಕರ್ಕ ಬನ್ನಿ ಅಂತ. ಇವ್ರಿಬ್ರಂತೂ ಇದನ್ನೇ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅದನ್ನ ಹಾಕ್ತೀನಿ ನೋಡಿ. ಈಗ ನೋಡಿ ಹೆಂಗ್ ರೆಡಿ ಆಗಿ ಬಂದವನಿಲ್ಲಿ. ಜಾಕಿ ಆಯ್ತೀನಿ ಅಂತ ಅವ್ನು ನೆನ್ನಿಂದ. ಇವನ್ನಂತೂ ಕೇಳಲೇಬೇಡಿ. ರಸಿಕಾ ಪಾರ್ಟ್ 2 ಅವ್ನು ಜಾಕಿ ಆಗವನೆ. ರಸಿಕಾ ಪಾರ್ಟ್ 3 ನೋಡಿ ಇವ ಹೋಯ್ತವ್ರು ಸುಮ್ನೆ ನಡ್ಕೊಂಡು. ನಾವು ಅದೇ ತರ ಈ ಕಡೆಗೆ ನಡ್ಕೊ ಹೋಗೋಣ ಅಂದೆ. ಓ ಇಲ್ಲ ಅವ್ನು ನೋಡಿ ಗೈಸ್, ಇವನೇ ಬಾರೋ ಅಂದ್ರೆ ಬತ್ತೇರ. ಸೀರಿಯಸ್ ಆಗಿ ಗೈಸ್, ರೆಸಾರ್ಟ್ ಮಾತ್ರ ಚೆನ್ನಾಗೈತೆ. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಬನ್ನಿ ನೋಡೋಣ. ಚೆನ್ನಾಗಿದೆ, ವಿಸಿಟ್ ಮಾಡಿ ಒಂದ್ಸಲ ಗೈಸ್. ಈ ಹುಡುಗ ಇವನೇ ನಮ್ಮನ್ನ ಟ್ರೆಕ್ಕಿಂಗಿಗೆ ಕರ್ಕೊಯ್ತಾರೆ. ಹೆಡ್ ಮಾಸ್ಟ್ರು ಇವನಿಷ್ಟು ಕಷ್ಟಪಟ್ಟು ರೆಡಿ ಆಗಿ ಬಂದ ಗೈಸ್. ಯಾರೋ ಬರ್ತಾರೆ ಅಂತ ಅಲ್ಲ, ಯಾರೋ ಬರ್ತಾರೆ ಅಂತ ರೆಡಿ ಆಗಿ ಬಂದ. ಈಗ ಶೂ ಬೆಳ್ಳಗಿದಾವೆ. ಶೂ ಹಾಕ ಹೋಗೋದು ತಪ್ಪ ಸರಿನಾ ಟ್ರೆಕ್ಕಿಂಗಿಗೆ? ಕಾಮೆಂಟ್ ಹಾಕಿ. ಇವ್ನು ಯಾರೋ ಬರ್ತಾರೆ ಅಂತ ರೆಡಿಯಾಗಿ ಬಂದ. ಅವ್ರು ಏನಾದ್ರು ಅಂತ ಹೇಳ. ರೆಡಿಯಾಗಿ ಬಂದಿದ್ದು ವೇಸ್ಟ್ ಆಗೋಯ್ತು. ಯಾಕೆ ಅಂತ ಕೇಳಿ, 6 ಗಂಟೆಗೆ ಎದ್ದು ಓಡಾಗೋರಂತೆ. ಅವ್ರ ಕಡೆನೆ ಯಾರೋ ಬಂದ್ಬಿಟ್ಟು 6 ಗಂಟೆಗೆ ಕರ್ಕೊಬಿಟ್ಟವನಂತೆ. ಎಲ್ಲ ವೇಸ್ಟ್ ಆಗೋಯ್ತು ಇವ್ನು ರೆಡಿಯಾಗಿ ಬಂದಿದ್ದು. ಇವನಿಗೆ ಗೊತ್ತಿತ್ತಂತೆ. ನಾನಾ ಹಿಂಗಿದೆ ಸುಮ್ಮನೆಲ್ಲ ವೇಸ್ಟ್ ಆಗೋಯ್ತಲ್ಲ. ಅವನೇ ನಮ್ಮನ್ನ ಅವನಿಂದ ಹುಡುಗಿರ್ ಅಣ್ಣ ಸೈಡ್ ಬರ್ರೋ. ಎಲ್ಲ ಒಬ್ಬೊಬ್ಬರೇ ಮಕ್ಳಿದ್ದೀರಾ ನೀವು. ಗೈಸ್ ಇಲ್ಲಿ ಮೊಸ್ಲೆ ಇದೆಯಂತೆ ನೋಡಿ. ಹುಡ್ಕನಾ? ಹಾ ಅಲ್ಲಿ ಕಾಣಿಸ್ತೈತೆ ನೋಡಿ. ಅದು ನನಗೆ ಮಾತ್ರ ಕಾಣಿಸ್ತೈತೆ, ಫೋನಲ್ಲಿ ಕಾಣಿಸ್ತಾ ಇಲ್ಲ. ಸುಮ್ಮನಿರೋಣ, ಇಲ್ಲ ಡೌ ಮಾಡ್ತಾ ಇದ್ದೀನಿ. ಎಲ್ಲಿರ್ಲಾ? ಆಕ್ಟಿಂಗ್ ನೋಡಿ ಗೈಸ್ ಇವ್ರದ. ಝೂಮ್ ಮಾಡ್ಲ ಅಲ್ಲಿ. ಇದು ಹೋದ್ಸಲ ಒಂದು ರೆಸಾರ್ಟಿಗೆ ಹೋಗಿದ್ನ ಹೇಳ್ತವ್ರೆ ಗೈಸ್ ಯಾವ ತರ ಇತ್ತು ಅಂತ. ಎಷ್ಟಿದೆ ಮೋಸ್ಟ್ಲಿ ಇಲ್ಲಿ? 6 ಮೋಸ್ಟ್ಲಿ ಅವ. ನೀವೇ ತಂದ್ಬಿಟ್ರದ ಫಾರೆಸ್ಟರ್ ಬಿಟ್ಟಿರೋದಂತ. ಹುಲಿ ಹಿಡಾಕ್ ಬಂದಿದ್ರ. ಹುಲಿ ಬಂದಿದ್ದು ಒಂದ್ಸಲ ಹಿಡಾಕ್ ತಂದಿದ್ರು. ಅವನು ಮೊಸ್ಲೆ ತಂದಿದ್ರೆ ಹಿಡಿಯಕ್ಕೆ. ಏನಕ್ಕೆ ಹಂಗೆ? ಅದ ಆಜು ಬಾಜು ಬಿಡ್ತಾರ, ನಡ್ರಾಕಿದ್ದ ಬೇಲಿ ಹಾಕ್ತಾರ. ಮೊಸ್ಲೆ ತಿನ್ನಕ್ ಬರ್ತವೆ ಅಂತ. ಮೊಸಳೆಗೆ ಎದುರ್ತಾವಲ್ಲ ಅವು. ಮೊಸ್ಲೆಗೆ ಎದುರ್ತಾವ? ತಿನ್ನಕ್ಕೆಲ್ಲ ಕಣ ಎದುರ್ತಾವ ಮೊಸ್ಲೆ. ಹೋಗ್ಬೇಕಾದ್ರೆ ಒಯ್ದಿಲ್ಲ, ಅವ್ನು ಇಲ್ಲೇ ಬಿಟ್ಟು ಹೋಗ್ಯಾರ. ಅದು ಅಲ್ಲೇ ಮರಿ ಹಾಕಿದ್ದೀವಿ. ನೀವು ನೋಡಿದ್ದೀರಾ ಗೈಸ್? ನನಗಂತೂ ಕಾಣಿಸ್ತಾ ಇಲ್ಲ ಮೊಸ್ಲೆ. ಇದಾರೆ ಮೊಸ್ಲೆ. ನಡ್ರಿ ಬನ್ನಿ. ಮೊಸ್ಲೆನ ಕರಿಯೋದ್ ಬೇರೆ ಟ್ರಿಕ್ ಐತಾ? ಇಷ್ಟುದ್ದ ಲೆಗ್ ಪೀಸ್ ಹಿಡ್ಕೊಂಡು ನೀರಿಗೆ ಹಿಂಗೆ ಹಾಕಿ ಬಡ್ಸಿ ಪಟ ಪಟ ನೋಡಿ ರೀಲ್ಸ್ ನೀವು ಯಾರು
ಹೆಂಗೈತೆ ಜಾಗ. ಅಪ್ಪಿ ಇಲ್ಲೆಲ್ಲ ಹುಲಿ ಚಿರತೆ ಏನಿಲ್ವಾ? ಹಾ ಇಲ್ಲಿ ಬದೈತಲ್ಲ, ಮತ್ತೆ ಕಾಡು ಪ್ರಾಣಿ ಇಲ್ಲೊಂದು ಬದೈತಲ್ಲ, ಇಲ್ಲಿ ಹೆಂಗ್ ಬದೈತ್ ನೋಡಿ. ವೆರಿ ಡೇಂಜರಸ್ ಹೆಣ್ಮಕ್ಳಿಗೆ. ಅಷ್ಟೇ. ಏನೇನು ಇಲ್ಲಿ ಒಂದೇ ಒಂದು ಈ ಥರದ್ದು ಒಂದು ಚಿಕ್ಕ ಮರ ಕಡಿದ್ರು ಎಷ್ಟು ವರ್ಷ ಅಣ್ಣ? 3 ವರ್ಷ ಜೈಲಂತೆ. ನೋಡಿ ಇವರೆಲ್ಲ ಪುಷ್ಪ ಮೂವಿದು ಪಾರ್ಟ್ 3 ತೆಗಿಯೋ ರೇಂಜಿಗೆ ಆಡ್ತವ್ರೆ. ಇವ್ನು ಯಾರು ಹೇಳಿ ಪುಷ್ಪ ಮೂವಿ ತೆಗೆದ್ರೆ? ಇವನು ಯಾರು ಹೇಳಿ? ಹೆಂಗ ಒಂದು ಜಾಲಿ ರೆಡ್ಡಿ ಇವನು. ಪುಷ್ಪನ್ ಜೊತೆ ಇರ್ತಾನ ಕೇಶವ. ಇವನು ಪುಷ್ಪ ತಗದೇ ಇಲ್ಲ. ಇವನೇ ಪುಷ್ಪನಾ? ಪುಷ್ಪ ಇದೆ ಪುಷ್ಪ. ನಾನು ಕ್ಯಾಮ್ರಾಮ್ಯಾನ್. ಎಷ್ಟಲ್ಲ ಕಾರು? ಇಲ್ಲಿಗೆಲ್ಲ ನೀವು ಜೀಪಲ್ಲಿ ಕರ್ಕೊಂಡು ಹೋಗ್ತಾನೆ. ಜೀಪಲ್ಲಿ ಹಿಂಗಂತೆಲ್ಲ ಕೊಟ್ಟಿರೋ ದುಡ್ಡಿಗೆ ನನ್ನ ಮಕ್ಳು ಇದನ್ನ ಕರ್ಕೊಬತ್ತಿರೋದು ಹೆಚ್ಚು. ಜೀಪ್ ಬರಬೇಕು ಅಂತೀಯ? ಚೆನ್ನಾಗೈತೆ ಇದು. ಹಾ ಹಾಯ್ ಮಾಡಿ ಒಂದೊಂದ್ಸತಿ ಹೋಗಿ. ಮಾತ್ರ ಗೈಡು ನೀಟಾಗಿ ಹೇಳ್ಕೊಡ್ತಾವನೆ ಪಾಪ. ಚೆನ್ನಾಗಿ ಎಲ್ಲಾನು ಫೋಟೋ ಗೀಟೋ ಎಲ್ಲಾನು ತೆಗೆದು ಕೊಟ್ಟವನೆ ಇವನೇ. ರಿಯಲ್ ಅಡ್ವೆಂಚರ್. ಯಪ್ಪ ನಡೀರೋ. ನೋಡಿ ಆದ್ರೆ ಕಾಡಸ ಅಲ್ಲ, ಅದು ನಾಡಸ ಮನೆದು. ಗೈಸ್ ನಮ್ಮ ಫೈನಲಿ ಕಾಡಸ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಮುಗೀತು. ಅದು ಓರಿ ಇದನ್ನ ಯಾರೋ ನಮ್ಮ ಕಡೆ ಒಬ್ರು ಕಾಡಸ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಅದು ಬನ್ನಿ ಈಗ ಅದು ಕಾಡಸ ಅಲ್ಲ, ಮನೆ ಹಸು ಅದು. ಹಂಗೆ ಹೇಳ್ಬಾರ್ದು, ಪವಿಕಲ್ಲಿ ಹೇಳಿಸ್ಬೇಕನ್ನ. ನಮ್ಮ ಹೊರ್ತೂರ್ ಕಡೆ ಹೇಳ್ತೀನಿ. ಇವನು ಒಂಥರ ಮಿನಿ ವರ್ತೂರ್ ಇದ್ದಂಗೆ ಗೈಸ್. ನೋಡಿ ಹೆಂಗವನೆ ಮಿನಿ ವರ್ತೂರ್. ಅವ್ನು ಚಿನ್ನ ಹಾಕಷ್ಟೇ ಅವ್ನು ಬೆಳ್ಳಿ ಹಾಕ್ತಾನೆ ಗೈಸ್. ಫೈನಲಿ ಟ್ರೆಕ್ಕಿಂಗ್ ಮುಗೀತು. ಏನ್ ಮುಗೀತು? ಸಾಕಾಗೋಯ್ತು. ಇವಾಗ ಒಳ್ಳೆ ತಿಂಡಿ ತಿಂದು ಸ್ವಿಮ್ಮಿಂಗ್ ಮಾಡ್ಬಿಟ್ರೆ ಮುಗಿದೋಗ್ಬಿಡ್ತು. ಅಣ್ಣ ಇಲ್ಲ ನಮಗೆ ತೋರಿಸಿದ್ದು ಗೈಡು. ಅವ್ರು ಇದ್ದಿದ್ರೆ ಮಾತಾಡೋರು. ಇದೇ ರೆಸಾರ್ಟ್ ನೋಡಿ, ಕಾಂಟ್ಯಾಕ್ಟ್ ಮಾಡಿ ಬನ್ನಿ, ಸೂಪರ್ ಆಗಿದೆ.